ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶಗೌಡ. ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಕತೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ 208. ಇಂದು ಮೊದಲ ಬಾರಿಗೆ ಧನುಷ್ ರಿಷಿ ಜೊತೆ ಮಾತನಾಡಿ ಅವನನ್ನು ಚಂದ್ರ ಗ್ರೂಪ್ ಆಫ್ ಇಂಡಸ್ಟ್ರಿ ಬಳಿ ಬಿಟ್ಟು ಹೋಗಿದ್ದನು. ಚಂದ್ರ ಗ್ರೂಪ್ ಆಫ್ ಇಂಡಸ್ಟ್ರೀಸ್ನ ಮಾಲೀಕರಾದಂತಹ ಆರವ್ ಚಂದ್ರ ಅವರ ಮಗ ಶರತ್ ಚಂದ್ರ ರಿಷಿ ಕಾರಿನಿಂದ ಇಳಿದು ಬರುವುದನ್ನು ನೋಡಿದನು. ಶರತ್ ಚಂದ್ರನಿಗೆ ಮೊದಲೇ ಧನುಷ್ನನ್ನು ಕಂಡರೆ ಆಗುತ್ತಿರಲಿಲ್ಲ. ಬಿಸ್ನೆಸ್ಸಲ್ಲಿ ಯಾವಾಗಲೂ ತನಗೆ ಕಾಂಪಿಟೇಟಿವ್ ಅವನು ಎಂದು ಅವನ ಮೇಲೆ ಇನ್ನಿಲ್ಲದ ಕೋಪ. ಅಲ್ಲದೆ ಅವನ ಕಂಪನಿ ನಮ್ಮ ಕಂಪನಿಗಿಂತ ಹೆಚ್ಚು ಲಾಭ ಮಾಡುತ್ತಿದೆ ಎಂದು ಧನುಷ್ ಮೇಲೆ ಹೊಟ್ಟೆ ಕಿಚ್ಚು ಸಹ ಇದ್ದಿತು. ರಿಷಿ ಇಲ್ಲಿ ಕೆಲಸಕ್ಕೆ ಸೇರಿದ ಸ್ವಲ್ಪ ದಿನದಲ್ಲೇ ತನ್ನ ತಂದೆಯಿಂದ ಅವನು ಧನುಷ್ನ ತಂಗಿ ಗಂಡ ಎಂದು ತಿಳಿದು ರಿಷಿ ಮೇಲೆ ಯಾವಾಗಲೂ ಅಸಮಾಧಾನವನ್ನು ಹೊರ ಹಾಕುತ್ತಿದ್ದನು. ರಿಷಿ ಎಷ್ಟೇ ಸರಿಯಾಗಿ ಕೆಲಸ ಮಾಡುತ್ತಿದ್ದರೂ ಮೊಸರಲ್ಲಿ ಕಲ್ಲು ಹುಡುಕುವಂತೆ ಅವನ ಕೆಲಸದಲ್ಲಿ ಏನಾದರೂ ಒಂದು ನ್ಯೂನತೆಯನ್ನು ಹುಡುಕಿ ಬೈಯುತ್ತಿದ್ದನು. ಆದರೂ ಅವನು ಅಷ್ಟೆಲ್ಲ ಹೇಳಿದರೂ ಅವರು ನಮ್ಮ ಬಾಸ್ ಎಂದು ತಿಳಿದ ರಿಷಿ ಏನನ್ನೂ ಮಾತನಾಡದೆ ಸುಮ್ಮನಾಗುತ್ತಿದ್ದನು. ಇಂದು ರಿಷಿ ಕಚೇರಿಗೆ ತಡವಾಗಿ ಬಂದಿದ್ದರಿಂದ, ಅದರಲ್ಲೂ ಧನುಷ್ ಜೊತೆ ಬಂದಿದ್ದರಿಂದ ಅವನ ಮೇಲೆ ಕೋಪ ದುಪ್ಪಟ್ಟಾಗಿತ್ತು. ರಿಷಿ ಕಂಪನಿಯ ಒಳಗೆ ಬರುತ್ತಿದ್ದ ಹಾಗೆ ಅವನ ಎದುರು ಹೋಗಿ ನಿಂತಹ ಶರತ್ ಚಂದ್ರ, ಕಂಪನಿಗೆ ಎಷ್ಟೊತ್ತಿಗೆ ಅಂದರೆ ಅಷ್ಟೊತ್ತಿಗೆ ಬರಲು ಇದನ್ನು ನಿನ್ನ ಮಾವನ ಮನೆ ಎಂದು ತಿಳಿದಿದ್ದೀಯಾ? ಆಫೀಸ್ ಅವರ್ಸ್ ಇರುವುದು ಎಷ್ಟೊತ್ತಿಗೆ? ನೀನು ಬರುತ್ತಿರುವುದು ಎಷ್ಟೊತ್ತಿಗೆ ಎಂದು ಕೋಪದಲ್ಲಿಯೇ ಮುಖದ ಮೇಲೆ ಹೊಡೆದ ಹಾಗೆ ಹೇಳಿದನು. ಅವನ ಮಾತು ಕೇಳುತ್ತಿದ್ದ ಹಾಗೆ ರಿಷಿಗೆ ನಿಜವಾಗಿಯೂ ಬೇಸರ ಆಯಿತು. ತನ್ನ ಕೈ ಕೆಳಗಡೆ ಕೆಲಸ ಮಾಡುತ್ತಿರುವವರು ಎಂದು ಅವರ ಮೇಲೆ ಹೇಗೆ ಬೇಕೋ ಹಾಗೆ ಅಧಿಕಾರ ಚಲಾಯಿಸುತ್ತಾನೆ ಶರತ್ ಚಂದ್ರ. ಸಾರಿ ಸರ್, ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಎಂದು ರಿಷಿ ಮಾತನಾಡುವ ಮೊದಲೇ ಅವನ್ನ ಮಾತನಾಡುವುದನ್ನು ತಡೆದವನು, ನೋ ಮೋರ್ ಎಕ್ಸ್ಪ್ಲೇನೇಷನ್ ಮಿಸ್ಟರ್ ರಿಷಿ. ಹೆಲ್ತ್ ಪ್ರಾಬ್ಲಮ್ ಇರುತ್ತದೆ ಎಂದರೆ ರಜಾ ತೆಗೆದುಕೊಂಡು ಮನೆಯಲ್ಲಿರಬೇಕು. ಅದು ಬಿಟ್ಟು ಲೇಟಾಗಿ ಆಫೀಸ್ಗೆ ಬಂದರೆ ನಿಮ್ಮನ್ನು ನೋಡಿಕೊಂಡು ಬೇರೆ ವರ್ಕರ್ಸ್ ಕೂಡ ಅದನ್ನೇ ಮಾಡುತ್ತಾರೆ ಎಂದರೆ ಸಾರಿ ಸರ್ ಎಂದು ತಲೆ ತಗ್ಗಿಸಿಯೇ ಹೇಳಿದನು. ಲಾಸ್ಟ್ ವಾರ್ನಿಂಗ್ ಫಾರ್ ಯು ಕ್ಯಾನ್ ಗೋ ನೌ ಎಂದು ಹೇಳುತ್ತಿದ್ದ ಹಾಗೆ ಅಲ್ಲಿ ನಿಲ್ಲದೆ ತನ್ನ ಜಾಗಕ್ಕೆ ಹೋಗಿ ಕುಳಿತನು ರಿಷಿ. ಶರತ್ ಚಂದ್ರ ಆಡಿದ ಮಾತಿನಿಂದ ತನ್ನ ಜಾಗದಲ್ಲಿ ಕುಳಿತಿದ್ದರೂ ಸಹ ಕೆಲಸದ ಮೇಲಿನ ಆಸಕ್ತಿಯೇ ಹೊರಟು ಹೋಗಿತ್ತು ಅವನಿಗೆ. ಇಲ್ಲಿ ಅವರ ಕೈ ಕೆಳಗೆ ಅಂದ ಹಾಗೆ ಎಲ್ಲ ಅನಿಸಿಕೊಂಡು ಕೆಲಸ ಮಾಡುವುದಕ್ಕಿಂತ ನನ್ನ ಆಟೋ ಓಡಿಸುವ ಕೆಲಸ ಎಷ್ಟೋ ಬೆಸ್ಟ್ ಆಗಿತ್ತು. ಒಂದು ದಿನ ರಜೆ ಮಾಡಿದರೂ ಯಾರೂ ನನ್ನನ್ನು ಕೇಳುತ್ತಿರಲಿಲ್ಲ. ಸ್ವಾವಲಂಬಿಯಾಗಿ ನೆಮ್ಮದಿಯಾಗಿ ಬದುಕುತ್ತಿದ್ದೆ. ಇವರು ಚಿಕ್ಕ ಚಿಕ್ಕ ವಿಷಯದಲ್ಲೂ ತಪ್ಪು ಕಂಡು ಹಿಡಿಯುತ್ತಾರೆ. ತಪ್ಪು ಮಾಡದೇ ಇದ್ದರೂ ತಪ್ಪಿತಸ್ಥ ಸ್ಥಾನದಲ್ಲಿ ನಿಲ್ಲಿಸುತ್ತಾರೆ. ತನ್ನ ಕೈ ಕೆಳಗೆ ಕೆಲಸ ಮಾಡುವವರು ಎಂದರೆ ಅಷ್ಟೊಂದು ಕೇವಲವ ಇವರಿಗೆ? ಕುರ್ಚಿಗೆ ತಲೆ ಆನಿಸಿದವನು ತನ್ನಷ್ಟಕ್ಕೆ ತಾನೇ ಯೋಚಿಸತೊಡಗಿದನು. ಕ್ಷಣಗಳ ನಂತರ ಸಮಾಧಾನವಾದವನಿಗೆ ಧನುಷ್ ತನ್ನ ಕಂಪನಿಯಲ್ಲಿ ಕೆಲಸ ಮಾಡುವವರ ಜೊತೆ ನಡೆದುಕೊಳ್ಳುವ ರೀತಿ ರಿಷಿಯ ಕಣ್ಣ ಮುಂದೆ ಹಾದು ಹೋಗಿತ್ತು. ಕೆಲಸಗಾರರ ನಡುವೆ ಪಾರ್ಶಿಯಾಲಿಟಿ ಮಾಡುತ್ತಾ ಹೇಗೆ ಬೇಕೋ ಹಾಗೆ ಮಾತನಾಡುವ ಶರತ್ ಚಂದ್ರ ವ್ಯಕ್ತಿತ್ವಕ್ಕೂ, ಎಲ್ಲ ಕೆಲಸಗಾರರನ್ನು ಒಂದೇ ಎಂದು ನೋಡುವ ಧನುಷ್ನ ವ್ಯಕ್ತಿತ್ವಕ್ಕೂ ಆದಾಗಲೇ ಅವನ ಮನಸ್ಸು ತಾಳೆಯಾಕತೊಡಗಿತು. ರಿಷಿ ಚಕ್ರವರ್ತಿ ಇಂಡಸ್ಟ್ರೀಸ್ನಲ್ಲಿ ಕೆಲಸ ಮಾಡುವಾಗ ಧನುಷ್ ಕೆಲಸಗಾರರ ಜೊತೆ ನಡೆದುಕೊಳ್ಳುವ ರೀತಿ ನೆನೆದವನ ತುಟಿ ಅರಳಿದವು. ಅದಕ್ಕೆ ತುಂಬಿದ ಕೊಡ ತೊಳುಕುವುದಿಲ್ಲ ಎಂದು ಹೇಳುವುದು ಎಂದು ತನ್ನಷ್ಟಕ್ಕೆ ತಾನೇ ಅರಿವಿಲ್ಲದೆ ಹೇಳಿಕೊಂಡಿದ್ದನು. ಮನೆಗೆ ಬಂದಾಗಿನಿಂದಲೂ ರಿಷಿ ತಲೆನೋವು ಎಂದು ಹೇಳಿದ್ದರಿಂದ ಅವನನ್ನು ಮಾತನಾಡಿಸುವ ತನಕ ಸಮಾಧಾನವಿರಲಿಲ್ಲ ಇವಳಿಗೆ. ಇಷ್ಟರ ತನಕ ಹೇಗೋ ಸುಮ್ಮನಿದ್ದವಳು ಕಾಲ್ ಮಾಡಿ ನಾನೇ ಮಾತನಾಡಿಸುತ್ತೇನೆ ಎಂದು ಯೋಚಿಸಿ ರಿಷಿಗೆ ಕರೆ ಮಾಡಿದ್ದಳು. ಇನ್ನು ಶರತ್ ಚಂದ್ರ ಯೋಚನೆಯಲ್ಲಿದ್ದವನು ತನ್ನ ಫೋನ್ ರಿಂಗ್ ಆಗಿದ್ದನ್ನು ನೋಡಿ ಯಾರು ಎಂದು ನೋಡಿದರೆ ಆರಾಧ್ಯ ಕರೆ ಮಾಡುವುದನ್ನು ನೋಡಿ ಒಡನೆಯೇ ಕರೆ ಸ್ವೀಕರಿಸಿ ಹಲೋ ಹೇಳಿ ಎಂದನು. ಬೆಳಗ್ಗೆ ತಲೆನೋವು ಎಂದಿರಲ್ಲ, ಇವಾಗ ಹೇಗಿದೆ ಕೇಳೋಣ ಎಂದು ಕಾಲ್ ಮಾಡಿದೆ. ಇವಾಗ ಹೇಗಿದ್ದೀರಾ ಎಂದಳು. ಪರವಾಗಿಲ್ಲ ಎಂದನು. ಆರಾಧ್ಯ ಮಾತನಾಡುವುದನ್ನು ನೋಡಿದವನು ಊಟ ಮಾಡಿದ್ರಾ ಎಂದು ತಾನೇ ಕೇಳಿದನು. ಈಗಷ್ಟೇ ಮಾಡಿದೆ.
ನೀವು ಬ್ಯುಸಿ ಆಗಿದ್ದೀರೇನೋ, ಬಾಯ್ ಎಂದವಳು ಕರೆ ತುಂಡರಿಸಿ ಬಿಟ್ಟಿದ್ದಳು. ಅವಳ ಜೊತೆ ಇನ್ನೂ ಮಾತನಾಡಬೇಕು ಎಂದು ಆಸೆಯಾಗುತ್ತಿತ್ತು ಅವನಿಗೆ. ಆದರೂ ಇಷ್ಟು ದಿನ ಮುನಿಸಿಕೊಂಡವಳು ಇವತ್ತು ಅವಳೇ ಕರೆ ಮಾಡಿ ಮಾತನಾಡಿದ್ದನ್ನು ನೋಡಿ ಅವನಿಗೆ ಸಂತೋಷವಾಗಿತ್ತು. ಸ್ಪಂದನ ಅವರು ಒಬ್ಬರೇ ಕುಳಿತಿರುವುದನ್ನು ನೋಡಿದ ಶರದಿ ತುಂಬ ದಿನದಿಂದ ಮಾತನಾಡಬೇಕು ಎಂದಿರುವ ವಿಷಯದ ಬಗ್ಗೆ ಮಾತನಾಡಲು ಇದೇ ಸರಿಯಾದ ಸಮಯ ಎಂದು ಅವರ ಬಳಿಗೆ ಹೋಗಿ ನಿಂತಳು. ತನ್ನ ಎದುರಿಗೆ ಬಂದು ನಿಂತ ಶರದಿಯನ್ನು ನೋಡಿದ ಸ್ಪಂದನ ಅವರು, ಶರದಿ, ಏನಾದರೂ ಹೇಳಬೇಕಿತ್ತಾ ಎಂದರು. ಅತ್ತೆ, ಅದು ಎಂದು ಅಲ್ಲಿಗೆ ಮಾತು ನಿಲ್ಲಿಸಿದವಳು ತನ್ನ ಬೆರಳುಗಳನ್ನು ಮುರಿಯಲು ಶುರು ಮಾಡಿದಳು. ಅದೇನು ಹೇಳು ಶರದಿ, ಯಾಕೆ ಸುಮ್ಮನಾದೆ ಎಂದರೆ, ಅತ್ತೆ, ನಾವು ಹನಿಮೂನ್ಗೆ ಹೋಗ್ತೀವಿ ಎಂದಳು. ಈ ವಿಷಯವನ್ನು ಅವರ ಬಳಿ ಮಾತನಾಡಲು ಬಹಳವೇ ಸಂಕೋಚ ಅವಳಿಗೆ. ಧನುಷ್ ನಾವು ಎಲ್ಲಿಗೂ ಹೋಗುವುದಿಲ್ಲ ಎಂದು ಹೇಳಿದ ದಿನವೇ ಇಲ್ಲ ಹೋಗುತ್ತೇವೆ ಎಂದು ಎಲ್ಲರಿಗೂ ಹೇಳಲು ಸಂಕೋಚವಾಗಿ ಸುಮ್ಮನಾಗಿದ್ದಳು. ಇದೇ ವಿಷಯದ ಬಗ್ಗೆ ಧನುಷ್ ಜೊತೆ ಮಾತನಾಡಬೇಕು ಎಂದುಕೊಂಡರೂ ಅವಳಿಂದ ಆಗಿರಲಿಲ್ಲ. ಇಂದು ಸಮಯ ನೋಡಿಕೊಂಡು ಸ್ಪಂದನ ಅವರ ಬಳಿ ಧೈರ್ಯ ಮಾಡಿ ಹೇಳಿದಳು. ಅವಳ ಮಾತಿಗೆ ಮಗಳು ನಕ್ಕವರು, ಧನು ಕೆಲಸ ಇದೆ ಬೇಡ ಎಂದು ಹೇಳುತ್ತಿದ್ದನಲ್ಲ ಶರದಿ ಎಂದರೆ, ಅವನ ಜೊತೆ ನಾನು ಮಾತನಾಡುತ್ತೇನೆ ಎಂದು ತಲೆ ತಗ್ಗಿಸಿಯೇ ಹೇಳಿದಳು. ಅವಳ ಸಂಕೋಚ ನಾಚಿಕೆ ಅರಿತ ಸ್ಪಂದನ ಅವರು ಕುಳಿತಲ್ಲಿಂದ ಎದ್ದು ಅವಳ ಬಳಿಗೆ ಬಂದು ಅವಳ ಗಲ್ಲ ಹಿಡಿದು ಮೇಲೆತ್ತಿ, ಈ ವಿಷಯ ಮಾತನಾಡಲು ಇಷ್ಟು ಸಂಕೋಚ ಯಾಕೆ? ನಿಮಗೂ ಪರ್ಸನಲ್ ಟೈಮ್ ಬೇಕು ಎನ್ನುವುದು ನನಗೂ ಗೊತ್ತು. ಅದಕ್ಕೆ ನಿಮ್ಮ ಮಾವ ನಿಮ್ಮಿಬ್ಬರಿಗೂ ಹನಿಮೂನ್ ಪ್ಲ್ಯಾನ್ ಮಾಡಿದ್ದು. ಆದರೆ ನಿನ್ನ ಗಂಡನೇ ಬೇಡ ಎಂದನಲ್ಲ ಎಂದು ನಾವು ಕೂಡ ಸುಮ್ಮನಾದೆವು. ನೀನು ಈಗ ನನ್ನ ಜೊತೆ ಮಾತನಾಡಿದ್ದು ಒಳ್ಳೆಯದೇ ಆಯಿತು. ನಿಮ್ಮ ಮಾವನ ಜೊತೆ ನಾನೇ ಮಾತನಾಡುತ್ತೇನೆ. ನಿಮಗೆ ಯಾವ ಪ್ಲೇಸ್ ಇಷ್ಟ ಅಲ್ಲಿಗೆ ಹೋಗಿ ಬನ್ನಿ ಎಂದರೆ, ಅತ್ತೆ, ಜಪಾನಿನ ಟೋಕಿಯೋಗೆ ಸ್ಕೂಲ್ ಕಾಂಪಿಟೇಷನ್ಗೆ ಹೋಗಿದ್ದೇವಲ್ಲ, ಅಲ್ಲಿಗೆ ಹೋಗ್ತೀವಿ ಎಂದರೆ, ಅಲ್ಲಿಗೆ ಯಾಕೆ ಶರದಿ? ಹನಿಮೂನ್ಗೆ ಎಷ್ಟು ಚೆನ್ನಾಗಿರುವ ಪ್ಲೇಸ್ಗಳಿದ್ದಾವೆ. ಧನುನ ಕೇಳಿ ಪ್ಲೇಸ್ ಚಾಯ್ಸ್ ಮಾಡು ಎಂದರು. ಮೊದಲೇ ಅದೇ ಜಾಗಕ್ಕೆ ಹೋಗಬೇಕು ಎಂದು ನಿರ್ಧಾರ ಮಾಡಿರುವ ಅವಳಿಗೆ ಬೇರೆ ಊರನ್ನು ಆಯ್ಕೆ ಮಾಡಿಕೊಳ್ಳಲು ಹೇಗೆ ಸಾಧ್ಯ? ಇಲ್ಲ ಅತ್ತೆ, ಧನುನ ನಾನು ಅಲ್ಲಿಯೇ ಪ್ರೀತಿಸಲು ಶುರು ಮಾಡಿದ್ದು. ಅಲ್ಲಿ ತುಂಬ ಮೆಮೊರಿ ಇದೆ. ಅದಕ್ಕೆ ಅಲ್ಲಿಗೆ ಹೋಗಬೇಕು ಎಂದು ಆಸೆಯಾಗುತ್ತಿದೆ ಎಂದು ಮೆಲು ಧ್ವನಿಯಲ್ಲಿಯೇ ನುಡಿದಳು. ಹೋ, ಇಲ್ಲಿದೆ ವಿಷಯ ನೋಡು ಎಂದು ನಕ್ಕವರು, ಸರಿ ನಿನ್ನಿಷ್ಟ ಎಂದರು. ಧನುಷ್ ಜೊತೆ ಹನುಮೂನ್ ವಿಷಯ ಮಾತನಾಡಬೇಕು ಎಂದು ಅವನ ದಾರಿಗಾಗಿ ಕಾಯುತ್ತಿದ್ದಳು. ಅವನು ಮನೆಗೆ ಬರುತ್ತಿದ್ದ ಹಾಗೆ, ಧನು, ನಿನ್ನ ಜೊತೆ ಒಂದು ವಿಷಯ ಹೇಳಬೇಕಿತ್ತು ಎಂದಳು. ಅದೇನು ಹೇಳು ಶರದಿ ಎಂದು ಸಹಜವಾಗಿಯೇ ಕೇಳಿದನು. ಅವನ ಎದುರು ನಿಂತು ಹೇಳಲು ನಾಚಿಕೆಯಾದಂತಾಗಿ ಅವನಿಗೆ ಬೆನ್ನು ಮಾಡಿ ನಿಂತು, ಅದು ನಾವು ಹನಿಮೂನ್ಗೆ ಹೋಗ್ತಿದ್ದೀವಿ ಎಂದಳು. ಅವಳ ಮಾತು ಕೇಳಿ ಆಶ್ಚರ್ಯ ಜೊತೆಗೆ ಖುಷಿ ಕೂಡ ಆಯಿತು. ಅದನ್ನು ತೋರ್ಗೊಡದೆ ಅವಳ ಮುಂದೆ ಹೋಗಿ ನಿಂತು ಉಬ್ಬು ಬೆಸೆದು ಅವಳನ್ನು ನೋಡುತ್ತಿರುವುದನ್ನು ನೋಡಿದ ಶರದಿ, ಯಾಕೆ ಹಾಗೆ ನೋಡ್ತಿದ್ದೀಯಾ ಎಂದಳು. ನನ್ನ ಹೆಂಡತಿಗೆ ಇಷ್ಟು ಒಳ್ಳೆ ಬುದ್ಧಿ ಯಾವಾಗ ಬಂತು? ಅವಳಿಗೆ ಯಾವ ಮರದ ಕೆಳಗೆ ಜ್ಞಾನೋದಯ ಆಯಿತು ಎಂದು ನೋಡುತ್ತಿದ್ದೇನೆ ಎಂದು ಅವಳನ್ನು ಛೇಡಿಸಲು ನಿಂತನು. ಧನು ಎಂದು ರಾಗ ಎಳೆಯುತ್ತಾ ಅವನ ಎದೆಗೆ ಒರಗಿದಳು. ತಾನು ಕೂಡ ಅವಳನ್ನು ಬಳಸಿ, ಶರದಿ, ಅವತ್ತು ಡ್ಯಾಡ್ ಹೇಳಿದ್ದನ್ನು ಕೇಳಿ ಈ ರೀತಿ ಮಾತನಾಡುತ್ತಿದ್ದೀಯಾ ಎಂದು ನನಗೂ ಕೂಡ ಗೊತ್ತು. ಆದರೆ ನಮ್ಮ ಸಂಸಾರ ಶುರು ಮಾಡಲು ನಿನಗೆ ಸಮಯ ಬೇಕು ಎನ್ನುವುದು ನನಗೂ ಗೊತ್ತು. ಪ್ಲೀಸ್ ಶರದಿ, ಮನೆಯವರಿಗೋಸ್ಕರ ಈ ನಿರ್ಧಾರ ಮಾಡುವುದು ಸರಿಯಲ್ಲ. ನಾನು ಎಷ್ಟು ದಿನ ಬೇಕಾದರೂ ಕಾಯುತ್ತೇನೆ ಎಂದರೆ ಅವನನ್ನೇ ನೋಡುತ್ತಾ ಉಳಿದಳು ಶರದಿ. ಮುಂದುವರೆಯುವುದು